ಲಿಖಿತ್ ಅವರು ಮತ್ತೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಕೇಳ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ಸೆಕ್ಷನ್ ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಇಂಡೆಕ್ಸ್ ನಂಬರ್, ಓಕೆ, ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್, ದಟ್ ಈಸ್ ಬೈನಾಮಿಯಲ್ ಆ್ಯಂಡ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಆಪರೇಷನ್ ರಿಸರ್ಚ್ನ 5 ಚಾಪ್ಟರ್ಸ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ವಿಲ್ ಈಸಿಲಿ ಕವರ್ ಆಫ್ ನಮ್ಮ ಫಸ್ಟ್ ಮೇನ್ ಆಫ್ ಸೆಕ್ಷನ್ ಸಿ 4 ಕ್ವೆಶ್ಚನ್ಸ್. ಓಕೆ, ಅಡಿಷ್ನಲಿ ಅಲ್ಲಿ ನೀವು ಬೈನಾಮಿಯಲ್ ಆ್ಯಂಡ್ ಪೋಸಾನ್ ಡಿಸ್ಟ್ರಿಬ್ಯೂಷನ್ ಓದ್ಕೊಂಡ್ರು ಸಾಕಾಗತ್ತೆ. ಓಕೆ, ಆಸ್ ಅನ್ ಆಪ್ಷನ್. ನೆಕ್ಸ್ಟ್ ಮೇನ್ ಬಂದಾಗ ಸೆಕ್ಷನ್ ಸಿ ಅಲ್ಲಿ 7th ಮೇನ್, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಶಾರ್ಟ್ ಕ್ವೆಶ್ಚನ್. SQC ಓದ್ಕೊಳ್ಳಿ. ಮತ್ತೆ ಒಂದು ಕ್ವೆಶ್ಚನ್ LPP ಬರ್ಬೋದು ಅಥವಾ ಯಾವುದೇ ಆಪರೇಷನ್ ರಿಸರ್ಚ್ ಇಂದ ಬರ್ಬೋದು, ಮೋಸ್ಟ್ ಆಫನ್ ರಿಪೀಟೆಡ್. ಅದೇ ನಮ್ಮ 10 ಮಾರ್ಕ್ ಕ್ವೆಶ್ಚನ್ಸ್ ಅಂತ ಬಂದಾಗ ಮಕ್ಕಳೇ, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ SCDR, GRR ಆ್ಯಂಡ್ NRR ಇಸ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ಓಕೆ, ಅಥವಾ ನಮ್ಮ ಇಂಡೆಕ್ಸ್ ನಂಬರ್ ಅಲ್ಲಿ ಫೈಂಡಿಂಗ್ ಎನಿ 2 or 3 ಪ್ರೈಸ್ ಇಂಡೆಕ್ಸ್ ನಂಬರ್, ಲಾಸ್ಪಿಯರ್, ಪಾಸ್ಚೆ ಆ್ಯಂಡ್ ಮಾರ್ಷಲ್ ಎಜ್ವರ್ತ್ ಕೇಳ್ಬೋದು 10 ಮಾರ್ಕ್ಸ್ಗೆ. ಅಥವಾ ಫೈಂಡ್ ಓನ್ಲಿ ಡಾರ್ಬಿಶ್, ಬೌಲೆ ಆ್ಯಂಡ್ ಮಾರ್ಷಲ್ ಎಜ್ವರ್ತ್ನ 10 ಮಾರ್ಕ್ಸ್ ಕೇಳ್ಬೋದು. ಆರ್ ಅದರ್ ಮೋಸ್ಟ್ ಆಫ್ ದ ರಿಪೀಟೆಡ್ ಕ್ವೆಶ್ಚನ್ ಇಸ್ ಫಿಶರ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಯಿಂಗ್ TRT ಆ್ಯಂಡ್ FRT ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಮಕ್ಕಳೇ. ಇದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ಡೆಫಿನಿಷನ್ಸ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಮ್ಮ ಪರೀಕ್ಷೆ ಆ್ಯಪ್ನ ನೋಡಿಕೊಂಡು. ನಾಳೆ ಮತ್ತೊಮ್ಮೆ ನಾನು ಡೌಟ್ ಸಾಲ್ವಿಂಗ್ ಸೆಷನ್ ಒಟ್ಟಿಗೆ ಸಿಗ್ತೀನಿ. ಓಕೆನಾ?